ಶ್ರೀ ಗುರುಭ್ಯೋ ನಮಃ. ನಿಮ್ಮೊಂದಿಗೆ ಸತ್ಯವತಿ ಬಸವರಾಜ್. ಇವತ್ತು ನಾಲಿಗೆ ದೋಷ ಅಂದರೆ ನಾವು ಮನುಷ್ಯ ಮಗು 2 ವರ್ಷ ಆಗ್ತಿದ್ದಂಗೆ ಆ ಮಗು ಮಾತಾಡೋದನ್ನು ಕಲಿತಾ ತನ್ನ ಜೀವಿತಾವಧಿ ತನಕ ಕೂಡ ಮಾತಿನಿಂದಲೇ ಈ ಸಮಾಜವನ್ನು ತನ್ನ ಜೀವನವನ್ನು ಅದ್ರ ಮೂಲಕನೇ ಕಮ್ಯುನಿಕೇಟ್ ಮಾಡ್ತಾ ತನ್ನ ಜೀವನನ ಸಾಗಿಸ್ತಾನೆ. ಹಾಗಾದರೆ ಈ ಮಾತು ನಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿನ ಒಂದು ಶಕ್ತಿಯನ್ನು ಹೊಂದಿದೆ ಅಂತ ನಾವು ನೋಡೋಣ. ಉದಾಹರಣೆಗೆ ನಮ್ಮ ಸುತ್ತಮುತ್ತ ನೋಡ್ತಾ ಇರ್ತೀವಿ, ಕೆಲವರು ತುಂಬ ಪ್ರೀತಿಯಿಂದ ಮಾತಾಡ್ತಾ ಇರ್ತಾರೆ, ಕೆಲವರು ಅಷ್ಟೇ ಕೋಪ ಮತ್ತು ಅಗ್ರೆಸಿವಿಂದ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ, ಕೆಲವರು ಉಪದೇಶ ಕೊಡೋ ಥರ ಪ್ರವಚನ ಮಾಡೋ ಥರ ತುಂಬ ಅವ್ರ ಮಾತು ಅಟ್ರ್ಯಾಕ್ಟಿವ್ ಆಗಿರುತ್ತೆ. ಕೆಲವ್ರದ್ದು ಹಾಗೆ ಹೇಗಿರುತ್ತೆ ಅಂತಂದರೆ ಒಂದು ನಯವಂಚಕತನ ಮಾತುಗಳಿರುತ್ತೆ. ಕೆಲವರು ಸಿಕ್ಕಾಪಟ್ಟೆ ಸುಳ್ಳಿನ ಸರಮಾಲಿನೇ ಹೇಳ್ಕೊಳ್ತಾ ಮಾತಾಡ್ತಾ ಇರ್ತಾರೆ. ಹಾಗಾದರೆ ನಾವು ಅವರು ಹೇಗೆ ಮಾತಾಡ್ತಾ ಇದ್ದಾರೆ, ಆ ವ್ಯಕ್ತಿ ಮಾತಿನ ವರಸೆ ಹೇಗಿದೆ, ಆ ವ್ಯಕ್ತಿಯ ಮಾತನ್ನು ಕೇಳಿದ್ರೆ ನಮಗೆ ಎಷ್ಟು ಲಾಭ ಆಗುತ್ತೆ, ಯಾವ ವ್ಯಕ್ತಿಯ ಮಾತನ್ನು ನಾವು ದೊಡ್ಡೋರಿಗೆ ಎಲ್ಲರ ಉಪದೇಶನೂ ನಾವು ಜೀವನದಲ್ಲಿ ಕೇಳ್ಕೊಳ್ಳೋದಕ್ಕೆ ಆಗಲ್ಲ. ಹಾಗಾಗಿ ಯಾರಿಂದ ನಾವು ಉಪದೇಶ ತಗೊಂಡ್ರೆ ಅಥವಾ ಯಾರ ಮಾತನ್ನು ನಾವು ಫಾಲೋ ಮಾಡಿದ್ರೆ ನಮಗೆ ಒಂದು ಏಳಿಗೆ ಆಗುತ್ತೆ. ಮತ್ತು ಈ ಮಾತಿನಿಂದ ಬಹುಶಃ ನಿಮಗೆಲ್ಲ ಗೊತ್ತಿದೆ, ರಾಮಾಯಣ ಮಹಾಭಾರತ ಅಂತ ಕಥೆಗಳೇ ನಮ್ಮ ದೇಶದಲ್ಲಿ ನಡೆದಿರೋದು ನಮಗೆಲ್ಲ ಗೊತ್ತಿರೋ ವಿಚಾರ. ಸೊ ಹಾಗಾಗಿ ನಾವು ಎಲ್ಲಿ ಎಷ್ಟು ಹೇಗೆ ಮಾತಾಡಬಹುದು ಅನ್ನೋದನ್ನು ಕೂಡ ನಾವು ಇಲ್ಲಿ ತಿಳ್ಕೊಬೋದು. ಹಾಗೆ ನಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳನ್ನು ಕೂಡ ನಾವು ಸೂಕ್ಷ್ಮವಾಗಿ ಅವ್ರನ್ನ ಗಮನಿಸ್ಬೋದು. ಇವರು ಯಾವ ಒಂದು ವರ್ಗದವರಾಗಿ ಇದ್ದಾರೆ, ಅಂದರೆ ಇವರು ನಯವಂಚಕರ ಅಥವಾ ಇವರು ಸುಳ್ಳಿನ ಸರಮಾಲೆಯನ್ನು ಹೇಳುವಂಥವ್ರ ಅಥವಾ ಇವರು ಸತ್ಯದಿಂದ ಹೇಳುವಂಥರ ಅಥವಾ ಇವರು ಹೃದಯ ತುಂಬಿ ಪ್ರೀತಿಯಿಂದ ಮಾತಾಡುವಂಥವ್ರ. ಈ ರೀತಿಯಾಗಿ ನಾವು ಮಾತಿನಲ್ಲಿ ಒಂದಷ್ಟು ವಿಧಗಳನ್ನ ನಾವು ಮನುಷ್ಯರ ಮೂಲಕ ತಿಳ್ಕೊಳ್ಬೋದು. ಹೌದು, ಇದೆಲ್ಲ ತಿಳ್ಕೊಂಡು ಏನು ಲಾಭ ಅಲ್ವೇ ಅನಿಸುತ್ತೆ. ಆದರೆ ಉದಾಹರಣೆಗೆ ನಾವು ಎಲ್ಲಾದರೂ ಒಂದು ಕಡೆ ಯಾರೋ ಒಬ್ಬರು ನಮಗೆ ಮೋಸ ಮಾಡೋರು ಸಿಕ್ಕಿರ್ತಾರೆ, ಅವ್ರ ಮಾತನ್ನು ನಂಬಿ ನಾವು ಜೀವನದಲ್ಲಿ ಎಲ್ಲನೂ ಕಳ್ಕೊಂಡು ಬಿಡ್ತೀವಿ. ಅದೇ ನಮಗೆ ಒಂದು ಉತ್ತಮ ಮಾರ್ಗ ತೋರಿಸ್ಲಿಕ್ಕೆ ಅಥವಾ ಉತ್ತಮವಾದ ಒಂದು ಜೀವನನ ಹೇಳ್ಕೊಡೋದಕ್ಕೆ ನಮಗೆ ಒಂದು ಒಳ್ಳೆಯ ಮಾತುಗಳನ್ನ ಹೇಳ್ತಾ ಇರ್ತಾರೆ, ಬಟ್ ನಾವು ಅವ್ರ ಮಾತನ್ನು ನಂಬೋದೇ ಇಲ್ಲ. ಹಾಗಾದರೆ ನಾವು ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರ್ದು, ಹಾಗೆ ನಾವು ಹೇಗೆ ನಮ್ಮ ಸುತ್ತಮುತ್ತ ಜಗಳ ಆಡ್ದಂಗೆ ಅಥವಾ ನಮಗೆ ಯಾವುದೇ ಒಂದು ಈ ಮಾತಿನಿಂದ ತೊಂದರೆಗಳು ಬರ್ದಾಗೆ ಹೇಗೆ ನಾವು ಅವರ ಜಾತಕದಿಂದ ನಾವು ಗುರುತಿಸ್ಕೊಳ್ತಾ ನಮ್ಮ ಜಾತಕದಲ್ಲಿ ಏನು ನಾವು ಕೂಡ ಯಾವ ಒಂದು ವರ್ಗದಲ್ಲಿದ್ದೀವಿ ಅಂತ ತಿಳ್ಕೊಳ್ತಾ ನಮ್ಮ ಜೀವನವನ್ನು ಕೂಡ ತುಂಬ ಸುಗಮವಾಗಿ ಮತ್ತು ಅಷ್ಟೇ ಒಂದು ಭದ್ರತೆಯಿಂದ ಮಾಡಿಕೊಳ್ಳುವಂತಹ ಒಂದು ಅವಕಾಶ ನಮಗೆ ಈ ಜಾತಕದಿಂದ ಕೂಡಿ ಬರುತ್ತೆ. ಸೊ ಹಾಗಾಗಿ ಈ ಜಾತಕವನ್ನು ನಾವು ಪರಿಶೀಲನೆ ಮಾಡಿಕೊಂಡು ನಮ್ಮಲ್ಲಿ ಯಾವ ದೋಷ ಅಡಗಿದೆ ಮಾತಿನಲ್ಲಿ ಅನ್ನುವುದನ್ನು ತಿಳ್ಕೊಳ್ತಾ ನಾವು ಕೂಡ ಸಮಾಜದಲ್ಲಿ ಉತ್ತಮವಾದ ಪ್ರಜೆಯಾಗಿ ಬಾಳೋದಕ್ಕೆ ಪ್ರಯತ್ನ ಪಡೋಣ. ನಿಮಗೂ ಕೂಡ ನಿಮ್ಮ ಮಾತು ತುಂಬ ಮುಖ್ಯ. ನಮ್ಮ ಮಾತು ಬೇರೆಯವರಿಗೆ ಏನೂ ನೋವು ಆಗಬಾರ್ದು ಅಥವಾ ಯಾವುದೇ ಒಂದು ತೊಂದರೆ ಆಗಬಾರ್ದು ಅನ್ನುವ ಒಂದು ಆಸಕ್ತಿ ಇದ್ದಲ್ಲಿ ಖಂಡಿತ ಒಮ್ಮೆ ಸಂಪರ್ಕಿಸಿ. ಧನ್ಯವಾದಗಳು.